ಪದ್ಮ ಪ್ರಶಸ್ತಿಗಳ ಪ್ರದಾನ ಸಮಾರಂಭ. ತನ್ನ ಹೆಸರು ಕರೆದಾಗ ಆಕೆ ಮೆಲ್ಲನೆ ನಡೆದು ಬಂದರು. ಮೊಣಕಾಲಿನ ತನಕ ನೆರಿಗೆ ಮಾಡಿ ಇಳಿಬಿಟ್ಟ ಮಗ್ಗದ ಚೌಕುಳಿ ಸೀರೆ, ಕುತ್ತಿಗೆಯಿಂದ ಭುಜಗಳವರೆಗೆ ಹರಡಿದ್ದ ಕಪ್ಪು ಹಳದಿ ಮಣಿಗಳ ಭಾರದ ಹಾರ, 80ರ ಹರೆಯದಲ್ಲೂ ಮುಖದಲ್ಲಿ ಮಗುವಿನ ಮುಗ್ಧತೆ. ಅತ್ಯುನ್ನತ ಪದ್ಮಶ್ರೀ ಪುರಸ್ಕಾರ ಪಡೆದ ಸಂದರ್ಭ ತನಗೆ ನಮಸ್ಕರಿಸಿದ ಪ್ರಧಾನಿ ನರೇಂದ್ರ ಮೋದಿಯವರನ್ನು ತನ್ನ ಮಗುವಿನಂತೆ ತಲೆನೇವರಿಸಿ ಹರಸಿದ ಆ ವೃಕ್ಷಮಾತೆ ತುಳಸಿಗೌಡ. ಅಂದಿನ ಆ ದೃಶ್ಯ ನಮಗೆಲ್ಲರಿಗೂ ನೆನಪಿದೆ. ತಾಯಿ ನೀಲಿಯ ಜೊತೆಗೆ ಪುಟ್ಟ ವಯಸ್ಸಿನಲ್ಲಿಯೇ ಕಾಡಿಗೆ ತೆರಳುತ್ತಾ ಇದ್ದ ತುಳಸಿಗೆ ಆಗಿನಿಂದಲೇ ಗಿಡ ಮರಗಳ ಬಗ್ಗೆ ತಿಳಿದುಕೊಳ್ಳುವ ಹಂಬಲ, ಆಸಕ್ತಿ. ಮುಂದೆ ಸಸ್ಯವಿಜ್ಞಾನಿಗಳು ಆಶ್ಚರ್ಯಪಡುವಷ್ಟು, ಎನ್ಸೈಕ್ಲೋಪೀಡಿಯಾ ಆಫ್ ಫಾರೆಸ್ಟ್ ಎಂದು ಕರೆಸಿಕೊಳ್ಳುವಷ್ಟರ ಮಟ್ಟಿಗೆ ಅರಣ್ಯ ತಿಳುವಳಿಕೆ ಪಡೆದಿದ್ದವರು ಆ ವೃಕ್ಷಮಾತೆ ತುಳಸಿಗೌಡ. ಹಾಲಕ್ಕಿ ಸಮುದಾಯವೇ ಹಾಗೆ, ಒಂದು ಮಹಾವೃಕ್ಷದಂತೆ. ಕಲಾಪೂರ್ಣವಾದ ಸಂಸ್ಕೃತಿ, ಪ್ರಕೃತಿ, ಹಾಡು, ಹಸೆಗಳು, ನೊಂದ ಬೆಂದ ಮನಸ್ಸುಗಳಿಗೂ ಮುದ ನೀಡುವ ಅವರ ಜಾನಪದ ಕುಣಿತ, ಪ್ರತಿಷ್ಠಿತ ವೈದ್ಯರುಗಳು ಗುಣಪಡಿಸಲಾಗದ ರೋಗಗಳಿಗೂ ಮದ್ದು ಅರೆಯಬಲ್ಲ ಔಷಧೀಯ ವನಸ್ಪತಿಗಳ ಅರಿವು ಆ ಪ್ರಕೃತಿಯೊಂದಿಗೆ ಒಂದಾಗಿ ಬದುಕುವ ಆ ಹಾಲಕ್ಕಿ ಸಮುದಾಯದ್ದು. ಅರಣ್ಯ ಇಲಾಖೆಯ ನರ್ಸರಿಯಲ್ಲಿ ಕೆಲಸಕ್ಕೆ ಸೇರಿದಾಗ ಸಿಗ್ತಾ ಇದ್ದದ್ದು ದಿನಕ್ಕೆ ಕೇವಲ ₹1.25. ವರ್ಷ ಪೂರ್ತಿ ಕೆಲಸವಿದ್ದರೂ ಸಿಗುವ ಕೂಲಿಗೆ ಮನೆ ನಡೆಸೋದು ಸಾಧ್ಯವೇ ಇಲ್ಲದ್ರಿಂದ ತಿಂಗಳಾಗುವ ಮೊದಲೇ ಕೆಲಸ ಬಿಟ್ಟವರು ಅದೆಷ್ಟೋ ಮಂದಿ. ಆದರೆ ತುಳಸಿ ಅಮ್ಮನಿಗೆ ಅಲ್ಲಿನ ಕೂಲಿ ಮುಖ್ಯವಾಗಲಿಲ್ಲ. ಸದಾ ಹಸಿರಿಗೆ ಜೀವ ಕೊಡುವ ಕಾಯಕದಲ್ಲಿ ಆಕೆ ಆತ್ಮತೃಪ್ತಿಯನ್ನು ಕಂಡಳು. ಕಡಿಮೆ ಕೂಲಿಗಾಗಿ ಕೆಲಸ ಬಿಡ್ತೇನೆ ಅಂತ ಹೇಳಿದಂಥ ಹೆಂಗಳೆಯರ ಮನೆಗೆ ಹೋಗಿ ಗಿಡಗಳನ್ನು ಬೆಳೆಸಿ ಪೋಷಿಸುವ ಮೂಲಕ ನಾವು ಮಾಡುತ್ತಿರುವುದು ಅತ್ಯಂತ ಪುಣ್ಯದ ಕೆಲಸ. ನಾವೇ ನೆಟ್ಟ ಬೀಜದಿಂದ ಮೊಳಕೆ ಒಡೆದು ಹೊರಗಿಣುಕುವ ನಂದಿ, ಹೊನ್ನೆ, ಬಿದಿರು, ಮತ್ತಿ, ಕಿಂದಳು, ಮಾವು, ಹಲಸು, ಸುರಹೊನ್ನೆಯ ಮೊದಲಾದ ಪುಟ್ಟ ಪುಟ್ಟ ಸಸಿಗಳನ್ನು ನಮ್ಮ ಮಕ್ಕಳಂತೆ ಸಾಕೋಣ. ಅವರು ಬೆಳೆದು ದೊಡ್ಡವರಾಗಿ ಮಹಾವೃಕ್ಷಗಳಾಗಿ ಸಮಾಜದ ಜನರಿಗೆ, ಪ್ರಾಣಿ ಪಕ್ಷಿಗಳಿಗೆ, ಜೀವ ಜಂತುಗಳಿಗೆ ಹಣ್ಣು, ಹೂವು, ನೆರಳು ಮತ್ತು ಯಥೇಚ್ಛವಾದ ಆಮ್ಲಜನಕಗಳನ್ನು ನೀಡಿ ಸಲಹುವುದನ್ನು ಕಂಡು ನಾವು ಆನಂದ ಪಡೋಣ. ನಮ್ಮ ಮಕ್ಕಳನ್ನು ನಾವು ಸಾಕುವುದಕ್ಕೆ ನಮಗೆ ಇನ್ಯಾರೋ ಯಾಕೆ ಕೂಲಿ ಕೊಡಬೇಕು ಎಂದು ಅವರ ಮನವನ್ನು ಒಲಿಸ್ತಾ ಇದ್ದರು. ಸುಮಾರು 45 ವರ್ಷಗಳಲ್ಲಿ ಆಕೆ ನೆಟ್ಟು ಬೆಳೆಸಿದ ಮರಗಳ ಸಂಖ್ಯೆ ಅದು ಲಕ್ಷಾಂತರ. ಯಲ್ಲಾಪುರದ ಅಗಸೂರಿನ ಹೊನ್ನಳ್ಳಿಯ ದಟ್ಟ ಕಾನನದಲ್ಲಿ ಯಾವ ಮೂಲೆಯಲ್ಲಿ ಯಾವ ಮರವಿದೆ, ಯಾವ ಮರದಿಂದ ಯಾವ್ಯಾವ ಪ್ರಯೋಜನಗಳಿವೆ ಮುಂತಾದ ಸಂಪೂರ್ಣ ಅಟ್ಲಾಸ್ ತುಳಸಿ ಅಮ್ಮನ ಸ್ಮೃತಿಯಲ್ಲಿ ಅಳಿಸಲಾರದಂತೆ ಅಚ್ಚೊತ್ತಿತ್ತು. ಕಾರ್ಯಕ್ರಮಗಳಲ್ಲಿ ಯಾರಾದರೂ ನಿಮ್ಮ ಅನುಭವ ಹಂಚಿಕೊಳ್ಳಿ ಅಂತ ಹೇಳಿದರೆ, ಗಿಡ ನೆಡಿ, ಪ್ರಕೃತಿಯನ್ನು ಉಳಿಸಿ, ಆಗ ನನ್ನ ಅನುಭವ ಅದು ನಿಮ್ಮದೂ ಆಗುತ್ತದೆ ಅಂತ ಹೇಳ್ತಾ ಇದ್ದರು ತುಳಸಿಗೌಡ. ನರ್ಸರಿಯ ಕೆಲಸದ ಅವಧಿ ಮುಗಿದ ನಂತರ ಉಳಿದ ಸಮಯ ಮನೆಯಲ್ಲಿ ಮಡಿ ಮಾಡಿ ಬೀಜಗಳನ್ನು ಹಾಕಿ ಸಸಿ ಮಾಡುವುದು, ಅವುಗಳನ್ನು ಶಾಲೆ ಹೆದ್ದಾರಿಗಳ ಪಕ್ಕದಲ್ಲಿ ನೆಡುವುದು ಮತ್ತು ಅವುಗಳ ಆರೈಕೆ ಮಾಡೋದು. ಅಂತಂದರೆ ಆಕೆ ತನ್ನ ಜೀವಮಾನವಿಡೀ ಮಾಡಿದ ಒಂದೇ ಕಾರ್ಯ ಅಂತಂದರೆ ಗಿಡಗಳನ್ನು ನೆಡುವುದು, ಮರಗಳನ್ನು ಪೋಷಣೆ ಮಾಡುವುದು. ಹಾಗಾಗಿ ಆಕೆಯ ಜೊತೆಗೆ ಮನುಷ್ಯರು ಮಾತ್ರವಲ್ಲ, ಗಿಡ ಮರಗಳು ಮಾತನಾಡ್ತಾ ಇದ್ದವು, ಪ್ರಾಣಿ ಪಕ್ಷಿಗಳು ಆಕೆಯನ್ನು ಹರಸ್ತಾ ಇದ್ದವು. ಆ ಆಶೀರ್ವಾದದ ಫಲವಾಗಿಯೇ ಆ ದೂರದ ಕಾಡಿನೊಳಗಿದ್ದ ತುಳಸಿಗೌಡರನ್ನು ಈ ನಾಡಿನ ಮಹಾನ್ ಪ್ರಶಸ್ತಿಯೊಂದು ಹುಡುಕಿ ಹೊರಟಿದ್ದು. ಅಮ್ಮ, ನಿಮಗೆ ದೊಡ್ಡ ಪ್ರಶಸ್ತಿ ಬಂತಲ್ಲ ಅಂತ ಹೇಳಿದರೆ, ನಾನು ನೆಟ್ಟು ಬೆಳೆಸಿದ ಗಿಡ ಮರಗಳು ಅವುಗಳು ಬೆಳೆದು ಹೂವು, ಹಣ್ಣು, ನೆರಳನ್ನು ಕೊಟ್ಟವು. ಹೂವು ಹಣ್ಣುಗಳಿಂದ ಬದುಕು ಕಟ್ಟಿಕೊಂಡ ಪ್ರಾಣಿ ಪಕ್ಷಿಗಳು ಪ್ರತಿಕ್ಷಣ ಹರಸಿದವು. ಪ್ರಕೃತಿ ಮಾಡುವ ಆಶೀರ್ವಾದದ ಮುಂದೆ ಪ್ರಶಸ್ತಿಗಳು ದೊಡ್ಡವೇ. ನಾವು ಸಾಕಿದ ಮಕ್ಕಳು ನಮ್ಮನ್ನು ಮರೆತು ಬಿಡಬಹುದೇನೋ, ಆದರೆ ನಾವು ಬೆಳೆಸಿದ ಮರಗಿಡಗಳು, ಆ ಮರಗಿಡಗಳಿಂದ ಸಂತೃಪ್ತಿ ಹೊಂದಿದ ಪ್ರಾಣಿ ಪಕ್ಷಿಗಳು, ಜೀವ ಜಂತುಗಳು ನಮ್ಮನ್ನೆಂದೂ ಮರೆಯಲಾರು. ಆಕಾಶದೆತ್ತರದ ಆ ಕಾಂಕ್ರೀಟ್ ಕಟ್ಟಡಗಳು, ಈ ಆಧುನಿಕತೆ, ಎಲ್ಲಿಯೂ ನಿಲ್ಲಲು ಸಾಧ್ಯವಾಗದೆ ಪ್ರತಿಕ್ಷಣ ಓಡುವ ಪಟ್ಟಣದ ಯಾಂತ್ರಿಕ ಜೀವನ, ಕಣ್ಣು ಕೋರೈಸುವ ಸಮಾರಂಭಗಳು, ನಮ್ಮ ಹಮ್ಮು ಬಿಮ್ಮುಗಳು, ಈ ಪ್ರಶಸ್ತಿಗಳು, ಇವೆಲ್ಲಕ್ಕಿಂತ ಸತ್ವಯುತವಾದುದು, ಶಕ್ತಿಶಾಲಿಯಾದುದು ಮಾತ್ರವಲ್ಲದೆ ಮಾತೃ ಹೃದಯವುಳ್ಳದ್ದು ಈ ಪ್ರಕೃತಿ. ಅದೇ ದೊಡ್ಡದು. ಈ ಪ್ರಕೃತಿಯ ಮುಂದೆ ಉಳಿದೆಲ್ಲವೂ ಗೌಣ ಎಂದು ನಮ್ಮ ಕಣ್ಣು ತೆರೆಸುವ ತುಳಸಿಗೌಡರು ವೇದಾಂತ ಓದದ ಶುದ್ಧ ವೇದಾಂತಿ. ಗಿಡ ಮರಗಳನ್ನು ನೆಡುವ ಮೂಲಕ ನಾವು ಯಾರಿಗೂ ಉಪಕಾರ ಮಾಡ್ತಾ ಇಲ್ಲ,
ನಮ್ಮ ಭವಿಷ್ಯದ ಭದ್ರ ಬುನಾದಿಗಾಗಿಯೇ ನಾವು ಗಿಡ ಮರಗಳನ್ನು ನೆಡಬೇಕು. ಇಲ್ಲವಾದಲ್ಲಿ ಮುಂದೆ ಮತ್ತಷ್ಟು ಪ್ರಾಕೃತಿಕ ದುರಂತಗಳನ್ನು ನಾವು ಮತ್ತು ನಮ್ಮ ಪೀಳಿಗೆಗಳು ನೋಡಬೇಕಾಗುತ್ತದೆ ಎಂಬುದು ತುಳಸಿಯಮ್ಮ ನಮಗೆ ನೀಡಿರುವಂಥ ಎಚ್ಚರಿಕೆ. ಯಾವುದೇ ಪ್ರಶಸ್ತಿ ಪುರಸ್ಕಾರಗಳ ಕಲ್ಪನೆಯೂ ಇಲ್ಲದೆ, ಪ್ರತಿಫಲ ಅಪೇಕ್ಷೆಯೂ ಇಲ್ಲದೆ ತನ್ನ ಜೀವನ ಪೂರ್ತಿ ಲಕ್ಷ ಲಕ್ಷ ಗಿಡಗಳನ್ನು ನೆಟ್ಟು ಬೆಳೆಸಿದ ಪದ್ಮಶ್ರೀ ತುಳಸಿಗೌಡ ಇಹಲೋಕವನ್ನು ತೊರೆದರು ಎಂಬ ಸುದ್ದಿ ತಿಳಿದ ತಕ್ಷಣ ಓಂ ಶಾಂತಿ ಎಂದು ಟೈಪಿಸಿ ಮೊಬೈಲಿನೊಳಗೆ ಹಾಕಿ ಸುಮ್ಮನಾಗುವ ಬದಲಿಗೆ ಒಂದು ಗಿಡ ನೆಟ್ಟು ಆ ವೃಕ್ಷ ಮಾತೆಗೆ ಕೃತಜ್ಞತೆ ಅರ್ಪಿಸಿದರೆ ನಾವು ನೆಟ್ಟ ಗಿಡ ನಮ್ಮ ಕೃತಜ್ಞತಾ ಸಂದೇಶವನ್ನು, ನಮ್ಮ ಶ್ರದ್ಧಾಂಜಲಿಯನ್ನು ಖಂಡಿತವಾಗಿಯೂ ಆಕೆಗೆ ಮುಟ್ಟಿಸ್ತವೆ. ನೆನಪಿರಲಿ, ಆಕೆಯ ಉಸಿರು ನಿಂತಿಲ್ಲ. ನಾವೀಗ ಉಸಿರಾಟ ಮಾಡ್ತಾ ಇದ್ದರೆ ಅದು ಆಕೆಯದ್ದೇ ಉಸಿರು. ನಮಸ್ಕಾರ.